ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡೂರು ಸಂಭ್ರಮ ಶನಿವಾರ ದಿನಾಂಕ 21 ಫೆಬ್ರವರಿ 2026. ಇವತ್ತಿನ ಚಟುವಟಿಕೆ ಏನಪ್ಪ ಅಂದರೆ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ ಎಂಬುದಾಗಿದೆ. ನಿಮಗೆ ಗೊತ್ತಿದ್ದಂಗೆ ನಮಗೆ ಹಿಂಸೆ ಪ್ರತಿನಿತ್ಯ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಸಾಕಷ್ಟು ಹಿಂಸೆ ನಡೆಯುತ್ತೆ ಮತ್ತು ಅಪರಾಧಗಳು ಕೂಡ ನಡೀತವೆ ಹಾಗೂ ಅಪಘಾತಗಳು ಎಲ್ಲ ಸಂದರ್ಭದಲ್ಲಿ ಅಂದರೆ ಮನೆಯಲ್ಲಿರ್ಬೋದು ಅಥವಾ ಶಾಲೆಯಲ್ಲಿರ್ಬೋದು ಯಾವುದೇ ಸಂದರ್ಭದಲ್ಲಿ ಅಪಘಾತಗಳಾದಾಗ ನಿಮ್ಮನ್ನು ನೀವು ರಕ್ಷಣೆ ಹೇಗೆ ಮಾಡ್ಕೋಬೇಕು ಹಾಗೂ ಭದ್ರತೆಯನ್ನು ಹೇಗೆ ಒದಗಿಸ್ಕೋಬೇಕು ಅನ್ನೋದು ಇವತ್ತಿನ ವಿಷಯ ಆಗಿದೆ. ನಿಮ್ಮ ಸಹೋದರರು ವಿಷಯಗಳನ್ನು ಹಂಚ್ಕೋತಾರೆ, ಅದನ್ನು ಕೇಳಿಸ್ಕೊಳ್ರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಪನಾ ಬಸಪ್ಪ ಗದಿಯರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಭ್ರಮ ಶನಿವಾರದ ಚಟುವಟಿಕೆ ಫೆಬ್ರವರಿ ತಿಂಗಳ ಚಟುವಟಿಕೆ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ಮಕ್ಕಳ ರಕ್ಷಣೆ ಹಾಗೂ ಭದ್ರತೆಗಾಗಿ 112 ಸಹಾಯವಾಣಿಯನ್ನು ತಕ್ಷಣ ಬಳಸಬಹುದು. 24 ಗಂಟೆಗಳ ಒಳಗೆ ಪೊಲೀಸರಿಗೆ ಮಾಹಿತಿ ನೀಡಿ ಅಪಘಾತ ಸಂತ್ರಸ್ತ ಮಕ್ಕಳಿಗೆ ನಗದು ರಹಿತ ಚಿಕಿತ್ಸೆ ಮತ್ತು 2 ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ಪಡೆಯಬಹುದು. ಶಾಲೆಗಳಲ್ಲಿ ಬ್ಯಾಗ್ ರಹಿತ ದಿನದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. ನನ್ನ ಹೆಸರು ಸ್ನೇಹ ಬಣಕಾರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುಖ್ಯ ರಕ್ಷಣಾ ಕ್ರಮಗಳು ಮತ್ತು ಸಹಾಯವಾಣಿಗಳು. ತುರ್ತು ಸಹಾಯವಾಣಿ 112 ಅಪಘಾತ, ಅಪರಾಧ, ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆ ಅಥವಾ ಸಾರ್ವಜನಿಕ ಅಶಾಂತಿ ಸಂದರ್ಭದಲ್ಲಿ ತಕ್ಷಣವೇ 112ಕ್ಕೆ ಕರೆ ಮಾಡಿ. ಮಕ್ಕಳ ಸಹಾಯವಾಣಿ 1098 ಮಕ್ಕಳ ಮೇಲಿನ ದೌರ್ಜನ್ಯ ಹಾಗೂ ಶೋಷಣೆ ಸಂದರ್ಭದಲ್ಲಿ ಕೂಡಲೇ ಈ ಸಂಖ್ಯೆಗೆ ಕರೆ ಮಾಡಿ. ನಗದು ರಹಿತ ಚಿಕಿತ್ಸಾ ಯೋಜನೆ ಅಪಘಾತದ ಸಂದರ್ಭದಲ್ಲಿ ಮೊದಲ 7 ದಿನಗಳವರೆಗೆ 1.5 ಲಕ್ಷ ರೂಗಳವರೆಗೂ ಉಚಿತ ಚಿಕಿತ್ಸೆ ಲಭ್ಯವಿದೆ. ಧನ್ಯವಾದಗಳು. ನನ್ನ ಹೆಸರು ಸುವರ್ಣ ಸೈಯದ್. 6ನೇ ತರಗತಿಯಲ್ಲಿ ಹಿಟ್ ಆ್ಯಂಡ್ ರನ್ ಪರಿಹಾರ. ಅಪಘಾತ ಮಾಡಿ ಓಡಿ ಹೋದ ಪ್ರಕರಣದಲ್ಲಿ 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ನನ್ನ ಹೆಸರು ಸಂಪ್ರೀತ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಿಂಸೆ, ಅಪರಾಧ ಮತ್ತು ಅಪಘಾತಗಳ ಸಂದರ್ಭದಲ್ಲಿ ಮಕ್ಕಳು ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳು. ಹಿಂಸೆ, ದೈಹಿಕ ಅಥವಾ ಮಾನಸಿಕ ಹಿಂಸೆ ಆದಾಗ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ತಿಳಿಸಿ ಪರಿಹಾರ ಪಡೆದುಕೊಳ್ಳಬೇಕು. ದೈಹಿಕ ಅಥವಾ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಕ್ಕೆ ಕರೆ ಮಾಡಬೇಕು. ದೈಹಿಕ ಹಿಂಸೆ ಎಂದರೆ ಹೊಡೆಯುವುದು ಅಥವಾ ಅಶ್ಲೀಲವಾಗಿ ನಡೆದುಕೊಳ್ಳುವುದು. ಮಾನಸಿಕ ಹಿಂಸೆ ಎಂದರೆ ಅವ್ಯಾಚ್ಯ ಅಶ್ಲೀಲ ಪದಗಳಿಂದ ನಿಂದಿಸುವುದು, ಅಸಭ್ಯವಾಗಿ ನಡೆದುಕೊಳ್ಳುವುದು ಇತರೆ ಆಗಿವೆ. ನಾವು ಸಂದರ್ಭಗಳಲ್ಲಿ ನಾವು ರಕ್ಷಣೆ ಪಡೆಯುವುದು ನಮ್ಮ ಪ್ರತಿಯೊಬ್ಬರ ಹಕ್ಕು ಆಗಿದೆ. ಹಿಂಸೆ ನಡೆದಾಗ ನಾವು ಅದರಲ್ಲಿ ಭಾಗಿಯಾಗಬಾರದು. ಒಳ್ಳೆಯ ಮಕ್ಕಳಾಗಿರಬೇಕು. ನನ್ನ ಹೆಸರು ಮಮತಾ ಗಣೇಶ್ ಲಮಾಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಪೊಲೀಸ್ ಸಹಾಯ. ಅಪಘಾತಗಳ ನಂತರ 24 ಗಂಟೆಗಳ ಒಳಗೆ ಸ್ಥಳೀಯ ಪೊಲೀಸರಿಗೆ ವರದಿ ಮಾಡುವುದು ಅತ್ಯಗತ್ಯ. ನಗದು ರಹಿತ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಅಗತ್ಯ ದಾಖಲೆಗಳನ್ನು ಒದಗಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿತ್ಯ ಗಣೇಶ್ ಲಮಾಣಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾನೂನಿಗೆ ವಿರುದ್ಧವಾದ ಕೃತ್ಯಗಳನ್ನು ಮಾಡುವುದಕ್ಕೆ ಅಪರಾಧ ಜರುಗುವ ಸಂದರ್ಭದಲ್ಲಿ ಉಪಾಯದಿಂದ ಪಾರಾಗಬೇಕು. ಅಪರಾಧದ ಬಗ್ಗೆ ಧೈರ್ಯವಾಗಿ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಪೊಲೀಸ್ ಸಹಾಯ 112ಕ್ಕೆ ಕರೆ ಮಾಡಬೇಕು. ಧನ್ಯವಾದಗಳು. ನನ್ನ ಹೆಸರು ರಹಾನ ಸರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಪಘಾತಗಳು. ಪ್ರಾಕೃತಿಕ ಮತ್ತು ಕೃತಕ ಅಪಘಾತಗಳು ಸಂಭವಿಸಿದಾಗ ತಕ್ಷಣ ಆಸ್ಪತ್ರೆಗೆ ದಾಖಲಿಸಬೇಕು ಅಥವಾ ಸಂತ್ರಸ್ತರನ್ನು ಆಸ್ಪತ್ರೆಗೆ ತೆರಳಬೇಕು. ಆಂಬ್ಯುಲೆನ್ಸ್ ಸಹಾಯವಾಣಿ 112ಕ್ಕೆ ಕರೆ ಮಾಡಬೇಕು. ನನ್ನ ಹೆಸರು ಪ್ರವೀಣ್ ತೋಟರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಸುತ್ತಮುತ್ತಲೂ ಕಳ್ಳತನ ಆದಾಗ ಅತ್ಯಾಚಾರದಂತಹ ಅಪರಾಧಗಳನ್ನು ತಕ್ಷಣ ಪೋಷಕರಿಗೆ ಹೇಳಬೇಕು. ಧೈರ್ಯವಾಗಿ ಪೊಲೀಸರಿಗೆ ಹೇಳಬೇಕು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಆವರಣದಲ್ಲಿ ಸುರಕ್ಷತೆಯಿಂದ ಆಟ ಆಡಬೇಕು. ಒಬ್ಬರ ಮೇಲೆ ಒಬ್ಬರು ಬೀಳಬಾರದು, ಒಬ್ಬರನ್ನೊಬ್ಬರು ನೂಕಬಾರದು. ಲಕ್ಷ್ಮಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಕ್ಕಳು ಚೂಪಾದ ವಸ್ತುಗಳನ್ನು ಬಳಸಬಾರದು.
ಚಾಕು, ಕಟಗಿ, ವಿಡಿಗೆ ಮನೆ ಮುಂತಾದ ವಸ್ತುಗಳನ್ನು ಬಳಸಬಾರದು. ಬಳಸುವ ಸಂದರ್ಭ ಬಂದಾಗ ಶಿಕ್ಷಕರು ಪೋಷಕರ ಸಹಾಯ ಪಡೆಯಬೇಕು. ನನ್ನ ಹೆಸರು ಸುಪ್ರೀತ್ ಲಮಾಣಿ. ನಾನು 7ನೇ ತರಗತಿಯಲ್ಲಿ ಕರೆಂಟ್ ಸ್ವಿಚ್ ಮೋಟಾರ್ ಮುಟ್ಟುವಾಗ ಎಚ್ಚರಿಕೆ ವಹಿಸಬೇಕು. ಅಪಾಯ ಮುನ್ಸೂಚನೆ ಇದ್ದಾಗ ಮುಟ್ಟಬಾರದು. ನನ್ನ ಹೆಸರು ಗಣೇಶ್ ದಾಳ್ವಾರ್. ಗ್ಯಾಸ್ ಸ್ಟವ್ ಬಳಸುವಾಗ ಎಚ್ಚರಿಕೆ ವಹಿಸಬೇಕು. ಗ್ಯಾಸ್ ಸೋರಿಕೆ ಬಗ್ಗೆ ವಾಸನೆ ತಿಳಿದ ತಕ್ಷಣ ರೆಗ್ಯುಲೇಟರ್ ಆಫ್ ಮಾಡಬೇಕು. ಕರೆಂಟ್ ಸ್ವಿಚ್ ಹಾಕಬಾರದು. ದೀಪಗಳನ್ನು ಆರಿಸಬೇಕು. ನನ್ನ ಹೆಸರು ಋಷಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಪರಿಚಿತರು ಒಳ್ಳೆಯವರಂತೆ ವರ್ತಿಸಿ ಸ್ನೇಹ ಬೆಳೆಸಿ ಮೋಸ ಮಾಡುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಪೋಷಕರಿಗೆ ಮಾಹಿತಿ ನೀಡಬೇಕು. ಅಪರಿಚಿತರ ಸ್ನೇಹ ಮಾಡಬಾರದು. ಎಲ್ಲಿ ಕರೆದರೂ ಹೋಗಬಾರದು. ಅಪರಿಚಿತರು ನೀಡುವ ಯಾವುದೇ ವಸ್ತು ಅಥವಾ ಆಮಿಷಗಳಿಗೆ ಆಸೆ ಪಡಬಾರದು. ಧನ್ಯವಾದಗಳು. ನನ್ನ ಹೆಸರು ಪ್ರಿಯಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಳೆ ಬಂದಾಗ ಮನೆಯಿಂದ ಹೊರಗೆ ಹೋಗಬಾರದು. ಆಕಸ್ಮಿಕವಾಗಿ ಹೊರಗೆ ಹೋದಾಗ ಮಳೆ ಬಂದರೆ ಸುರಕ್ಷಿತ ಜಾಗದಲ್ಲಿ ನಿಲ್ಲಬೇಕು. ಮನೆಯಿಂದ ಹೊರಗೆ ಹೋಗುವಾಗ ಛತ್ರಿಯನ್ನು ತೆಗೆದುಕೊಂಡು ಹೋಗಬೇಕು. ಮಿಂಚು ಅಥವಾ ಗುಡುಗುಗಳಿದ್ದರೆ ಸುರಕ್ಷಿತ ಜಾಗದಲ್ಲಿ ನಿಲ್ಲಬೇಕು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಳೆ ಬರುವಾಗ ಕರೆಂಟ್ ಕಂಬದ ಹತ್ತಿರ ಹೋಗಬಾರದು. ಕರೆಂಟ್ಗಳನ್ನು ಸ್ಪರ್ಶಿಸಬಾರದು. ಹಸಿ ಕೈಯಿಂದ ಕರೆಂಟ್ ಸ್ವಿಚ್ ಮುಟ್ಟಬಾರದು. ನನ್ನ ಹೆಸರು ಬಸವಣ್ಣಮ್ಮ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುದ್ದಿತ ಬಾಧಿತ ಬಗ್ಗೆ ತಿಳಿದುಕೊಂಡಿರಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾರ ಅಸಭ್ಯ ವರ್ತನೆ, ಅಶ್ಲೀಲ ವರ್ತನೆ ತೋರಿದರೆ, ಅವಾಚ್ಯ ಅಶ್ಲೀಲ ಮಾತುಗಳನ್ನು, ಸಭೆಗಳನ್ನು ಮಾಡಿದರೆ ಪೋಷಕರಿಗೆ, ಶಿಕ್ಷಕರಿಗೆ ತಿಳಿಸಬೇಕು. ಅಂತಹ ವ್ಯಕ್ತಿಗಳಿಂದ ದೂರವಿರಬೇಕು. ರಕ್ಷಣಾ ತಂತ್ರಗಳ ಬಗ್ಗೆ ತಿಳಿದುಕೊಂಡಿರಬೇಕು. ಸಂದರ್ಭ ಬಂದರೆ ಪ್ರಯೋಗ ಮಾಡಬೇಕು. ನನ್ನ ಹೆಸರು ಗಂಗಾ ಗೋವಿಂದರಾಣಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಸ್ತೆಯಲ್ಲಿ ಸಂಚರಿಸುವಾಗ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. 18 ವರ್ಷದವರೆಗೆ ಸೈಕಲ್ ಹೊರತುಪಡಿಸಿ ಯಾವುದೇ ವಾಹನಗಳನ್ನು ಚಲಾಯಿಸಬಾರದು. ರಸ್ತೆಯ ಸೂಚನಾ ಫಲಕಗಳನ್ನು ಗಮನಿಸಿ ಸುರಕ್ಷಿತವಾಗಿ ದಾಟಬೇಕು. ರಸ್ತೆಯ ಬದಿಯಲ್ಲಿ ಸಂಚರಿಸುವಾಗ ಗಡಿಬಿಡಿ ಮಾಡಿಕೊಳ್ಳಬಾರದು ಮತ್ತು ಓಡಬಾರದು. ನನ್ನ ಹೆಸರು ಸಿಂಧೇಶ್ವರನಾಗಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲಾ ಭದ್ರತೆ, ಹಿಂಸೆ ಮತ್ತು ಅಪರಾಧ ತಡೆಗಟ್ಟುವಿಕೆಗಾಗಿ ಶಾಲಾ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹೊಡೆಯುವುದು, ಕೆಟ್ಟ ದೃಷ್ಟಿಯಿಂದ ಮುಟ್ಟುವುದು, ಬೈಯುವುದು, ಅದೇ ಅಡ್ಡ ಹೆಸರಿನಿಂದ ಕರೆಯೋದು, ಇವೆಲ್ಲ ಮೂದಲಿಸೋದು ಮಾಡ್ತಿರಲ್ಲ, ಅವೆಲ್ಲ ಕೂಡ ಒಬ್ರಿಗೆ ಹಿಂಸೆ. ಪಾಲಕರಿಗೆ, ಶಿಕ್ಷಕರಿಗೆ ಮಾಹಿತಿ ಕೊಡಬೇಕು. ನೀವೇ ಹೊಡೆದಾಡಬಾರ್ದು. ಏನಂದರೆ ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡೋದು ಅಪರಾಧ ಆಗ್ತದೆ. ಅಪಘಾತ ಆದ್ರೆ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಹೋಗ್ಬೇಕಾದಾಗ ಒಬ್ಬಂದು ಒಂದು ವಿಷಯ ಹೋಗ್ಬಿಡ್ತದಂತ, ಇನ್ನೊಬ್ಬನು 6 ಕಾರು ಹೋಗ್ಬಿಡ್ತಾವ ಅಂದ್ರೆ ಫೇಲ್ ಆಕಾರ. ಅವಾಗ ಏನ್ ಮಾಡ್ತಾರಂತಂದ್ರೆ ಇವ ಒಂದ್ ಹುಡುಗ ಇರ್ತೈತಲ್ಲ, ಅವ್ನು ಭಾಳ ಬ್ಯಾಸರ ಆಕೈತಂತೆ. ಬ್ಯಾಸರಾಗಿ ಏನ್ ಮಾಡ್ತಾನಂತಪ್ಪ ಅಂತಂದ್ರೆ ಓಡೋಡ್ಕೊಂತ ಕೆರಿ ದಂಡಿಗೆ ಹೋಗ್ತಾನಂತ. ಅವಾಗ ಇವ ಎಲ್ಲೇ ಹೋಗ್ತಡಿ ಅಂತೇಳಿ ಇವ 6 ಫೇಲ್ ಅದಾವ ಇರ್ತಾನಲ್ಲ, ಅವನಿಂದ ದಿನ ಓಡ್ತಾನಂತ. ಕೆರಿಗೆ ಹಾರ್ಬೇಕಂದಿರ್ತಾನಂತ. ಅಷ್ಟೊತ್ತು ಇವ ಹಿಂದಿಂದ ಓಡ್ಬಿಟ್ಟಿರ್ತಾನಲ್ಲ, 6 ಫೇಲ್ ಅದಾವ. ಅವನ್ನೆಲ್ಲ ಏನ್ ಮಾಡ್ತಾನೆ, ಹಿಡ್ಕೊತಾನಂತ. ಏನ ನ್ಯಾಕ್ ಹಿಡ್ಕೊಂಡು ಬಿಡು, ನಾನು ಸಾಯ್ಬೇಕು ಅಂತ ಹೇಳ್ತಾನೆ. ಅವಲ್ಲೋ ನೀನು ಒಂದೇ ವಿಷಯ ಹೋಗಿ ಸಾಯಕ್ಕೆ ನಿಂತೀವಿ, ನಾನು 6 ವಿಷಯ ಹೋದ್ರು ನಾನು ಹಿಂದೆ ನೋಡು ಅಂತ ಹೇಳ್ತಾನಂತೆ. ಹೌದು, ಯಾಕೆ ಮತ್ತೆ ನೀನು ಒಲ್ಲೆನೋ ಪ್ರಾಣ ಕಳ್ಕೊಳಕ ಅಂತ ಕೇಳ್ತಾನೆ. ಒಲ್ಲೆಪ್ಪ ನಾನು ಮತ್ತೆ ಏನಾದ್ರು ಪ್ರಾಣ ಕಳ್ಕೊಂಡೆ ಅಂದ್ರೆ ಮತ್ತೆ 1ನೇದಿಂದ 10ನೇ ಮಟ್ಟ ಓದ್ಬೇಕಾಗ್ತದೆ ನಾನು ಹೇಳಿ, ಈಗ ಆ ವಿಷಯ ಬರೋದ್ರ ಪಾಸ್ ಆಗಿಬಿಡುತ್ತೆ ನಾನು ಅಷ್ಟ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಬುದ್ಧಿ ಬರ್ತದೆ. ಅಂದ್ರೆ ಇದು ಏನಪ್ಪ ಅಂದ್ರೆ ಹಂಗೆ ಒಂದು ಸಣ್ಣ ಜೋಕ್. ಅಂದ್ರೆ ಈಗ ನಾ ಮತ್ತೆ ಪ್ರಾಣ ಕಳ್ಕೊಂಡೆ ಅಂದ್ರೆ ಮತ್ತೆ ಹುಟ್ಟಿ ಮತ್ತೆ 1ನೇ ಕ್ಲಾಸಿಂದ ಯಾರು SLC ಮಟ್ಟ ಓದ್ತಾರ? ಈಗ ಹೆಂಗಿದ್ರು 6 ವಿಷಯ ಹೋಗ್ಯ ಪರವಾಗಿಲ್ಲ, ಇನ್ನೊಂದ್ಸರಿ ಬರ್ದು ಪಾಸ್ ಮಾಡ್ಕೊಂತೀನಿ ಅಂತ ಯೋಚನೆ ಮಾಡಿದ್ದೆ.